ಹೇಳಿ ಇವತ್ತು ಲೋಕಾಯುಕ್ತ ಇಲ್ಲ ಲೋಕಾಯುಕ್ತದವರು 15 ದಿನ ಹಿಂದೆ ನೋಟಿಸ್ ಕೊಟ್ಟಿದ್ರು. ಇವತ್ತು 3ನೇ ತಾರೀಕು ಡೇಟ್ ಕೊಟ್ಟಿದ್ರು. ಡೇಟ್ ಆಗಿ ಬಂದು ಕೊಟ್ಟು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ. ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರಬೇಕಂತ. 3:15 ಗಂಟೆಗೆ ಬರಬೇಕಂತ 3 ಗಂಟೆಗೆ ಬಂದೆ, ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಡಿ ಎ ಕೇಸ್ ಅಡಿ ಏನು ಕೇಳಿದ್ರು ಅಂತ ಹೇಳಿ ಸರ್? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದಾರಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು. ಈಗ ಮತ್ತೆ ಯಾವಾಗಾರು ಬರ ಕೇಳಿದಾರೆ? ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಥ್ಯಾಂಕ್ ಯು. ಹೇಳಿ ಇವತ್ತು ಲೋಕಾಯುಕ್ತ ಇಲ್ಲ ಲೋಕಾಯುಕ್ತದವರು 15 ದಿನ ಹಿಂದೆ ನೋಟಿಸ್ ಕೊಟ್ಟಿದ್ರು. ಇವತ್ತು 3ನೇ ತಾರೀಕು ಡೇಟ್ ಕೊಟ್ಟಿದ್ರು. ಡೇಟ್ ಆಗಿ ಬಂದು ಕೊಟ್ಟು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ. ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರಬೇಕಂತ. 3:15 ಗಂಟೆಗೆ ಬರಬೇಕಂತ 3 ಗಂಟೆಗೆ ಬಂದೆ, ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಡಿ ಎ ಕೇಸ್ ಅಡಿ ಏನು ಕೇಳಿದ್ರು ಅಂತ ಹೇಳಿ ಸರ್? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದಾರಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು. ಈಗ ಮತ್ತೆ ಯಾವಾಗಾರು ಬರ ಕೇಳಿದಾರೆ? ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಥ್ಯಾಂಕ್ ಯು. ಹೇಳಿ ಇವತ್ತು ಲೋಕಾಯುಕ್ತ ಇಲ್ಲ ಲೋಕಾಯುಕ್ತದವರು 15 ದಿನ ಹಿಂದೆ ನೋಟಿಸ್ ಕೊಟ್ಟಿದ್ರು. ಇವತ್ತು 3ನೇ ತಾರೀಕು ಡೇಟ್ ಕೊಟ್ಟಿದ್ರು. ಡೇಟ್ ಆಗಿ ಬಂದು ಕೊಟ್ಟು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ. ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರಬೇಕಂತ. 3:15 ಗಂಟೆಗೆ ಬರಬೇಕಂತ 3 ಗಂಟೆಗೆ ಬಂದೆ, ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಡಿ ಎ ಕೇಸ್ ಅಡಿ ಏನು ಕೇಳಿದ್ರು ಅಂತ ಹೇಳಿ ಸರ್? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದಾರಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು. ಈಗ ಮತ್ತೆ ಯಾವಾಗಾರು ಬರ ಕೇಳಿದಾರೆ? ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಥ್ಯಾಂಕ್ ಯು. ಹೇಳಿ ಇವತ್ತು ಲೋಕಾಯುಕ್ತ ಇಲ್ಲ ಲೋಕಾಯುಕ್ತದವರು 15 ದಿನ ಹಿಂದೆ ನೋಟಿಸ್ ಕೊಟ್ಟಿದ್ರು. ಇವತ್ತು 3ನೇ ತಾರೀಕು ಡೇಟ್ ಕೊಟ್ಟಿದ್ರು. ಡೇಟ್ ಆಗಿ ಬಂದು ಕೊಟ್ಟು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ. ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರಬೇಕಂತ. 3:15 ಗಂಟೆಗೆ ಬರಬೇಕಂತ 3 ಗಂಟೆಗೆ ಬಂದೆ, ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಡಿ ಎ ಕೇಸ್ ಅಡಿ ಏನು ಕೇಳಿದ್ರು ಅಂತ ಹೇಳಿ ಸರ್? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದಾರಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು. ಈಗ ಮತ್ತೆ ಯಾವಾಗಾರು ಬರ ಕೇಳಿದಾರೆ? ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಥ್ಯಾಂಕ್ ಯು.